ವೀಕ್ಷಕರೇ, ನಟ ದರ್ಶನ್ ಆಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು ಮತ್ತು ಇನ್ನಿತರ ಆರೋಪಿಗಳ ಬಗ್ಗೆ ಕೆಲ ಇನ್ಫಾರ್ಮೇಶನ್ ಗಳನ್ನ ಕೋರ್ಟ್ ನಿಂದ ಡೈರೆಕ್ಟ್ ಆಗಿ ಮೀಡಿಯಾಗಳಿಗೆ ಲೀಕ್ ಮಾಡಲಾಗ್ತಿದ್ದು, ಇಂತಹ ಒಂದು ಕೆಲಸದಿಂದ ನಟ ದರ್ಶನ್ ಅವರ ಕುಟುಂಬದ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮಗಳು ಬೀರ್ತದೆ ಅನ್ನೋದನ್ನ ಈ ರೀತಿ ಫೋಟೋಸ್ ಗಳನ್ನ ಲೀಕ್ ಮಾಡ್ತಿರೋರು ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ. ವೀಕ್ಷಕರೇ, ಇವತ್ತು ಕೂಡ ಅಷ್ಟೇ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಕೆಲ ಓಲ್ಡ್ ಫೋಟೋಸ್ ಗಳು ಲೀಕ್ ಆಗಿದ್ದು, ಈ ಒಂದು ಫೋಟೋಸ್ ಗಳನ್ನ ಕೋರ್ಟ್ ಗೆ ಪವಿತ್ರ ಗೌಡ ಸಬ್ಮಿಟ್ ಮಾಡಿದ್ದರು. ಆದ್ರೆ ಕೋರ್ಟ್ ಇಂದ ಡೈರೆಕ್ಟ್ ಆಗಿ ಮೀಡಿಯಾಗಳಿಗೆ ಈ ಒಂದು ಫೋಟೋಸ್ ಗಳು ಲೀಕ್ ಆಗಿದ್ದು, ಇದಕ್ಕೆ ಯಾರು ಕಾರಣ ಅಂತ ಸಾಮಾನ್ಯವಾಗಿ ಎಲ್ಲಾ ದರ್ಶನ್ ಫ್ಯಾನ್ಸ್ ಗೆ ಮೂಡ್ತಿರುವಂತಹ ಪ್ರಶ್ನೆ ಆಗಿದ್ದು, ಯಾರೇ ಒಬ್ಬ ಖೈದಿ ಆಗಿರ್ಬೋದು ಅಥವಾ ಆರೋಪಿಯ ಆಗಿರ್ಬೋದು, ಇವರೊಂದು ಪರ್ಸನಲ್ ಡೇಟಾವನ್ನ ಮತ್ತು ಪರ್ಸನಲ್ ಡೀಟೇಲ್ಸ್ ಅನ್ನ ಈ ರೀತಿ ಪಬ್ಲಿಕ್ ನಲ್ಲಿ ಲೀಕ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅರ್ಥ ಆಗ್ತಿಲ್ಲ. ದರ್ಶನ್ ಕೇಸ್ ನಲ್ಲಿ ಈ ರೀತಿ ಆಗ್ತಿರೋದು ಇದೇ ಮೊದಲಲ್ಲ. ಇದಕ್ಕಿಂತ ಮುಂಚೆನೂ ಸಾಕಷ್ಟು ಸಲ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಕೋರ್ಟ್ ಮತ್ತು ಪೊಲೀಸರಿಗೆ ನೀಡಿದಂತಹ ಕೆಲ ಡಾಕ್ಯುಮೆಂಟ್ಸ್ ಮಾಧ್ಯಮಗಳ ಮೂಲಕ ಸಾರ್ವಜನಿಕವಾಗಿ ಲೀಕ್ ಆಗಿದ್ದು, ಇನ್ಮುಂದೆ ಆದ್ರೂ ಇದಕ್ಕೆ ನ್ಯಾಯಾಲಯ ಕಡಿವಾಣವನ್ನ ಹಾಕಬೇಕಾಗಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.